ನಾಷ್ಟ ರೆಡಿ ಐತಿ ಬಾ ತಿನ್ ಬಾ. ಯಾರು ಮಾಡಿದ್ದೆ? ನಾನ ಮಾಡೇನಮ್ಮ. ಅದು ಭವ್ಯಾಗ ಒಂದು ಸ್ವಲ್ಪ ಆರಾಮಿಲ್ಲ, ಹಾಗಾಗಿ ಮಕ್ಕೊಂಡಿದ್ಲ. ಅದಕ್ಕೆ ಸುಮ್ಮನೆ ಈಗ ನಮ್ಮ ಚೈತ್ರಾಗೂ ಡಬ್ಬಿ ಕಟ್ಟಿ ಕಳಿಸ್ಬೇಕಿತ್ತಲ್ಲ, ಎಲ್ಲ ನಾನ ಮಾಡೇನಿ. ಅಕ್ಕಿ ಬಂದು ಮಾಡ್ತೀನಿ ಅಂತ ಅಂದ್ಲು. ನಾನು ಬೇಡ ಒಂದು ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಳಿ ಕಳಿಸಿನಿ. ಏನ ಪಾಪ ನಿನ್ನೆಯಿಂದಾನು ತಲೆನೋವು ಸಾತೈತಂತ, ಡೇಟ್ ಬೇರೆ ಆಗ್ಯಾಳಂತ. ಏ ಹುಡುಗಿ, ನಿನಗೆ ತಲೆ ಸರಿ ಇಲ್ಲ ಅನ್ನೋದು ಅದಕ್ಕೆ ಹೇಳಿದ್ದೆ. ಮೊನ್ನೆ ನೀನು ಆರಾಮಿಲ್ಲ ಅಂತ ಮಕ್ಕೊಂಡಿದ್ದಲ್ಲ, ಇವತ್ತು ಅದ ನಾಟಕ ಆಕಿ ಮಾಡಕತ್ತಾಳ. ಯಾಕಂದ್ರೆ ಇಷ್ಟು ಕೆಲಸ ಅವತ್ತು ಆಕಿನ ಮೇಲೆ ಬಿದ್ದಿತ್ತಲ್ಲ, ಅದಕ್ಕೆ ಇವತ್ತು ಇಷ್ಟು ಕೆಲಸ ನೀ ಮಾಡ್ಲಿ ಅಂತಂದು ಹೇಳಿ ನಿನಗೆ ಆರಾಮಿಲ್ಲ ಅಂತಂದು ಹೇಳಿ ಸುಳ್ಳು ಹೇಳ. ನಿನ್ನೊಬ್ಬಕ್ಕೆ ಹುಚ್ಚು ಹುಡುಗಿ, ಏನು ಗೊತ್ತಾಗಂಗಿಲ್ಲ ನೋಡಿ ನೀನು. ಆಕೆ ಅನ್ಲಂತ ಆರಾಮಿಲ್ಲ ಅಂತ ಹೇಳಿ ಈಕಿ ನಂಬ ಬಿಟ್ಲು. ಅಯ್ಯೋ ಅಮ್ಮ ಪಾಪ, ಆಕಿನ ಮುಖ ಎಲ್ಲ ಇಷ್ಟು ಊದ್ಕೊಂಡೆತ್ಕೋತನ, ಕಣ್ಣೆಲ್ಲ ಕೆಂಪಾಗೈತಿ. ಅಯ್ಯಯ್ಯ, ಆ ನಮ್ನಿ ಆಗೈತೆ ತಲೆನೋವು. ಎಲ್ಲ ನಾಟಕಕ್ಕಿಂದ ರಾತ್ರಿ ಮೊಬೈಲ್ ಇಟ್ಕೊಂಡು ಕುಂತಿರ್ತಾಳ, ಬೆಳಗ್ಗೆ ಎದ್ದು ಕೂಡಲೇ ಮತ್ತೆ ಕಣ್ಣು ಊದ್ಕೊಂಡ ಇನ್ನೇನು. ಅಮ್ಮ ಆಕಿಗ ಆರಾಮಿಲ್ಲ ಪಾಪ, ಅದ್ರಾಗ ಬೇರೆ ಡೇಟ್ ಆಗೈತಿ. ಯಾಕೆ ನೀ ಅರ್ಥ ಮಾಡ್ಕೊಳ್ಳೋದಿಲ್ಲ? ಒಂದ್ ದಿವಸ ನಾನು ಈ ರೀತಿ ಕೆಲಸ ಮಾಡೋದ್ರಿಂದ ಏನು ಸವೆಯೋದಿಲ್ಲ ಬಿಡು. ಒಬ್ರಿಗೊಬ್ರು ಆಸರೆ ಆದಾಗ ಮನೆ ಅನ್ನೋದು ನಡೆಯೋದು. ಏನಪ್ಪ ಅದೆಲ್ಲ ಹೋಗ್ಲಿ ಬಿಡ, ಅದು ನನಗೆ ಬೇಕಾಗಿರೋದು ಅಲ್ಲ ಕೆಲಸ ಅಂದಂಗ. ಮತ್ತೆ ಹೆಚ್ಚು ಕಮ್ಮಿ ಒಂದು ವಾರ ಆತಲ್ವಾ, ಮತ್ತೆ ಅಳಿಯಂದ್ರೆ ರೊಕ್ಕ ಕಳ್ಸಿದ್ರಂತೆ ಇಲ್ಲಂತ. ಅಮ್ಮ ನೀನು ಹಗಲೆಲ್ಲ ರೊಕ್ಕಕ್ಕೆ ಬೆನ್ ಹತ್ತಿದ್ರೆ ಏನು ಮಾಡಲಿ ಹೇಳು? ಅಯ್ಯ ನೀನೇ ಅಲ್ಲೇನ ಹೇಳಿದ್ದೆ ತಿಂಗಳಿಗೆ ಒಂದ್ಸಲ 5 ಲಕ್ಷ ರೂಪಾಯಿ ಕೊಡಿಸ್ತೇನೆ ಅಂತಂದು ಹೇಳಿ. ನಾನೇನಾರು ಕೇಳಿದ್ನೇನ? ಅಮ್ಮ ನೀನು ಯಾಕೆ ದುಡ್ಡು ಅಂತ ಬಡ್ಕೊಂತಿದ್ದಿ? ನಾಳೆ ಏನಾರು ಹೆಚ್ಚು ಕಡಿಮೆ ಆಯ್ತು ಅಂತ ಇಟ್ಕೋ, ಅವಾಗ ಆ ದುಡ್ಡು ನಿನ್ಗೇನು ಸಹಾಯಕ್ಕೆ ಬರ್ತೈತೇನ? ಅಯ್ಯ ರೊಕ್ಕಿದ್ರೆ ಬೇಕಾದಂಗೆ ಮಾಡ್ಬೋದು, ರೊಕ್ಕಿಲ್ಲ ಅಂತಂದ್ರೆ ಯಾರ ಕೈಯಾಗೂ ಏನು ಮಾಡ್ಸ್ಕೊಳಕ್ ಆಗೋಂಗಿಲ್ಲ. ಒಂದ್ ವೇಳೆ ರೊಕ್ಕ ಐತೆ ಅಂತ ಇಟ್ಕೋ, ಅವಾಗ ದವಾಖಾನ್ಯಾಗ ಕೆಲಸದ ಆಳ್ ಇಟ್ಕೊಂಡಾರ ನಮ್ಮ ಆರೋಗ್ಯ ನಾವು ನೋಡ್ಕೋಬಹುದು. ಆದ್ರೆ ರೊಕ್ಕಿಲ್ಲ ಅಂತ ಇಟ್ಕೋ, ಯಾರು ನಮ್ಮ ಕಡೆ ಹೊಳ್ ನೋಡೋಂಗಿಲ್ಲ. ಅಮ್ಮ ನೀನು ದುಡ್ಡಿಗೆ ಬೆಲೆ ಕೊಡ್ತಿದ್ದಿ, ಅದ ಸಂಬಂಧಕ್ಕೆ ಬೆಲೆ ಕೊಟ್ಟು ನೋಡು, ಅವಾಗ ಎಲ್ಲರೂ ನಿನಗೆ ಪ್ರೀತಿ ಮಾಡ್ತಾರ. ನೀ ಏನೂ ಇಲ್ದಂಗ ಅಂದ್ರೆ ನೀ ಇಷ್ಟೆಲ್ಲ ಇದ್ರು ಸಹಿತ ಮನ್ಯಾಗ ಕಾರ್ತಿ ಆಗ್ಲಿ ಭವ್ಯ ಆಗ್ಲಿ ಎಷ್ಟು ಚಂದ ನೋಡ್ಕೊಂತಾರ. ಆದ್ರೆ ನೀನು ಆ ರೀತಿ ಮಾಡೋದ್ರಿಂದ ಪಾಪ ಅವ್ರಿಗೂ ಬೇಜಾರಾಗ್ತೈತಿ. ಬೇರೆ ಯಾರ ಇದ್ದಿದ್ರೆ ಇಷ್ಟೊತ್ತಿಗ ಮನಿ ಎಲ್ಲ ಬಿಟ್ಟು ಬೇರೆ ಮನಿ ಮಾಡಿ ಹೋಗ್ತಿದ್ರು. ಆದ್ರೆ ನಮ್ಮ ಕಾರ್ತಿ ನಮ್ಮ ಭವ್ಯ ಅವ್ರಾಗಿದ್ದಕ್ಕೆ ಹೊಂದ್ಕೊಂಡು ಹೊಂಟಾರ. ನೀ ಇನ್ನೂ ನಿನ್ನಲ್ಲಿ ಬದಲಾವಣೆ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಬಹಳ ವಜ್ಜಿ ಅಮ್ಮ. ನಾನು ಏನು ಮಾಡೋಕ್ಕಾಗಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ ನೋಡು. ಈಗ ನಿನ್ನ ಹತ್ರ ರೊಕ್ಕ ಕೊಡೋಕ್ಕಾಗಲ್ಲ ಅಂತ ಹೇಳಿ ಈ ರೀತಿ ಮಾತಾಡಕತ್ತೇನ? ಅಮ್ಮ ರೊಕ್ಕದ ಬಗ್ಗೆ ನೀನು ನನ್ನ ಹತ್ರ ಮಾತಾಡಬೇಡ. ನಿನ್ಗೆ 5 ಲಕ್ಷ ರೂಪಾಯಿ ಎಲ್ಲ ನಿನ್ನ ಅಳಿಯ ಕೊಟ್ಟು ಕಳಿಸ್ತಾನ, ನೀ ಏನು ತಲೆ ಕೆಡಿಸ್ಕೋಬೇಡ. ಮುಂದಿನ ತಿಂಗಳದ್ದು ಈ ತಿಂಗಳದ್ದು ಎಲ್ಲ ಸೇರಿ ಹಾಕ್ತಾರ, ನೀ ಏನು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ. ಈ ತಿಂಗಳು ಮಿಸ್ ಆಗೈತಿಲ್ಲ, 5 ಲಕ್ಷ ಸೇರಿಸಿ ಮುಂದಿನ ತಿಂಗಳ 10 ಲಕ್ಷ ಹಾಕಿಸ್ತೀನಿ. ನಿನಗೆ 5 ಲಕ್ಷ ದೊಡ್ಡ ಮನಿ ಇರ್ಬೋದು, ಆದ್ರೆ ನನ್ನ ಗಂಡಗ ಅದು 50 ರೂಪಾಯಿಗೆ ಸಮಾನ, ಗೊತ್ತೇನ? ಏನು 5 ಲಕ್ಷ ರೂಪಾಯಿ 50 ರೂಪಾಯಿಗೆ ಸಮಾನನ? ಅಯ್ಯಯ್ಯ ಅಮ್ಮ, ಅವರು ಒಂದು ದಿವಸ ದುಡಿಯೋದ ಲಕ್ಷ ಗಂಟ್ಲೆ ಐತೆ ಅಂತ ಅಂದಾಗ ನೀನು ಕಾಂಜಿ ಪಿಂಜಿ 5 ಲಕ್ಷ ರೂಪಾಯಿಗೆ ಈ ರೀತಿ ಮಾತಾಡಕತ್ತಿಯಲ್ಲ. ನನಗೆ ಗೊತ್ತು 5 ಲಕ್ಷ ರೂಪಾಯಿ ಅಂದ್ರೆ ಜಾಸ್ತಿ ದುಡ್ಡು ಅಂತ ಹೇಳಿ, ಆದ್ರೆ ನಮ್ಮ ಮನೆಯವ್ರಿಗೆ ಅದು ಯಾವ ಲೆಕ್ಕನೂ ಅಲ್ಲಮ್ಮ. ಮತ್ತೆ ಅದ ರೊಕ್ಕ ಹಾಕಕತ್ತಿಲ್ಲ? ನಾ ಎಲ್ಲ ಹೇಳ್ತೇನೆ ತಗೋ, ಈಗ ನಾಷ್ಟಕ್ಕೆ ಬರ್ತೀನಿ ಅಂತೀನಿ. ನೀನು ಬರ್ತೇನೆ ತಗೋ, ಆದ್ರೆ ಮಾತ್ರ ನಿನಗೆ ಈಗ ಹೇಳನ, ಇವತ್ತ ಮಾಡಿ ಇನ್ಮೇಲೆ ಅಂತವೆಲ್ಲ ಮಾಡಕ್ ಹೋಗ್ಬೇಡ. ಅಡ್ಗೆ ಗಿಡ್ಗಿ ಎಲ್ಲ ಅಕ್ಕಿನ ಎದ್ದು ಬಂದ್ ಮಾಡ್ಲಿ, ಹೆಂಗಾರ ಇರ್ಲಿಕ್ಕೆ ಆರಾಮರ ಇರ್ಲಿ, ಆರಾಮ್ ಇಲ್ದಂಗಾರ ಇರ್ಲಿ, ಏನಾರ ಮಾಡ್ಲಿ. ಸರಿ ತಗೋ, ಎಷ್ಟು ಹೇಳಿದ್ರು ನೀನೇನು ಬದಲಾಗಂಗಿಲ್ಲ. ಜಲ್ದಿ ಬಾ, ನಾಷ್ಟ ಕೊಡ್ತೇನೆ. ಇದೊಂದು ಹುಚ್ಚು ಹುಡುಗಿ, ಬೇಕಾದಂಗೆ ರೊಕ್ಕ ಐತಿ, ಬೇಕಾದಂಗೆ ಇರ್ಬೋದು, ಅದು ಬಿಟ್ಟು ಇಲ್ಲಿ ಬಂದು ಈಕಿನ ಚಾಕರಿ ಮಾಡ್ಕೊಂಡು ಕುಂತ. ತನ್ನ ಗಂಡಗ ಫೋನ್ ಮಾಡಿ ಹೇಳಿದ್ರೆ 1000 ಜನರನ್ನ ಕೆಲ್ಸಕ್ಕೆ ಕಳಿಸ್ತಾನ ಮನೀಗ. ಅದು ಬಿಟ್ಟು ಇದು ಕೆಲಸ ಮಾಡ್ತಾನೆ ಅಂತ ಕುಂತೈತಿ. ಏನು ಬಂದೈತೆ ಇದಕ್ಕೆ? ಹೋಗ್ಲಿ ಬಿಡ, ನನಗೇನು ಆಗಬೇಕಾಗೈತಿ? ನನಗೆ ಒಟ್ಟು ರೊಕ್ಕ ಬಂದ್ರೆ ಸಾಕಾಗೈತಿ. ಈಕಿನಾರ ಕೆಲಸ ಮಾಡ್ಲಿ, ಆಕಿನಾರ ಕೆಲಸ ಮಾಡ್ಲಿ. ಭವ್ಯ ಎಲ್ಲಿ ಭವ್ಯ? ಇನ್ನೂ ಮಕ್ಕೊಂಡಾಳ? ಯಾಕ ನಿನ್ ಹೆಂಡತಿ ಮಕ್ಕೊಂಡಿದ್ದು ನಿನಗೆ ಗೊತ್ತಿಲ್ಲನ? ಅದು ಹಂಗಲ್ಲಮ್ಮ, ಆಕಿ ಮಕ್ಕೊಂಡಾಳ ನನಗೆ ಗೊತ್ತೈತಿ. ನಾನು ಸ್ವಲ್ಪ ರೆಸ್ಟ್ ತಗೊಂಡು ಎದ್ದು ಬಾ ಅಂತ ಹೇಳಿದ್ದೆ. ನೋಡು ನಿನ್ನ ಮಾತಿಗ ಬೆಲೆ ಇಲ್ಲ. ನೀನು ರೆಸ್ಟ್ ತಗೊಂಡು ಎದ್ದು ಬಂದು ರೆಡಿಯಾಗಿ ಕಾಲೇಜಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿದಿ. ಆಕಿನೂ ಎದ್ದು ಬಂದಿಲ್ಲ. ನೋಡು ಎಲ್ಲ ನನ್ನ ಮಗಳ ಮಾಡಿ ಹಾಕೈತಿ, ಪ್ರತಿಯೊಂದನ್ನು ನನ್ನ ಮಗಳ ಮಾಡಿ ಕಳ್ಸೈತಿ. ಮತ್ತೆ ಯಾಕೆ ತವ್ರ ಮನೆಗೆ ಅಂತ ಬರ್ಬೇಕು? ಎಲ್ಲ ಆಕಿನ ಮಾಡಿ ಹಾಕಂಗಿದ್ರೆ? ಅಮ್ಮ ಕಡ್ಡಿ ಹೋಗಿ ಗುಡ್ಡ ಮಾಡ್ಬೇಡ. ಆಕಿ ಆರಾಮಿಲ್ಲ ಅಂತ ಹೇಳಿದ್ಲು, ಆದ್ರೂ ನಾನು ಸ್ವಲ್ಪ ರೆಸ್ಟ್ ತಗೋ ಅಂದಲ್ಲ. ಆಕಿನ ಇಲ್ಲ ಮನ್ಯಾಗ ಕುಂತ ನನಗೂ ಬೇಜಾರಾಗ್ತೈತಿ, ಸ್ವಲ್ಪ ಆರಾಮ್ ಅನ್ಸಾತೈತಿ, ನಾನು ಬರ್ತೇನೆ ಅಂತ ಅಂದ್ಲು. ಮತ್ತೇನಾತ ಏನೋ ಗೊತ್ತಿಲ್ಲ, ಅದಕ್ಕೆ ನಾನು ಕೇಳಕಂತ ಬಂದೆ. ನೀನ್ ನೋಡಿದ್ರೆ ಇಷ್ಟು ಜೋರ್ ಬಾಯ್ ಮಾಡಕತ್ತಿಲ್ಲ. ನನಗೆ ಗೊತ್ತೈತ್ಲಾ, ಆಕಿ ಮನ್ಯಾಗಿದ್ಲು ಅಂದ್ರೆ ಮನ್ಯಾಗಿನ ಕೆಲಸ ಹತ್ತತ್ತಲ್ಲ, ಅದಕ್ಕೆ ಬರ್ತೇನಂತ ಅಂತಾಳ. ಈಗ ಹೊರಗೆ ಬರ್ಬೇಕಲ್ಲ, ಅದಕ್ಕೆ ಈಗ ನಾಟಕ ಮಾಡಕತ್ತ. ಅಲ್ಲಮ್ಮ ಎಲ್ಲಾನು ನೀನ ಹೇಳ್ತಿಯಲ್ಲ. ಆಕಿ ಕಾಲೇಜಿಗೆ ಬಂದಿಲ್ಲ ಅಂದ್ರೆ ಅದಕ್ಕೊಂದು ನೆಪ ಹೇಳ್ತಿದ್ದಿ, ಆಕಿ ಕಾಲೇಜಿಗೆ ಹೋಗಾಳ ಅಂತ ಅಂದ್ರೆ ಅದಕ್ಕೊಂದು ನೆಪ. ಏನಮ್ಮ ಆಕಿ ಏನ್ ಮಾಡಿದ್ರು ತಪ್ಪಲ್ಲ ನಿನಗ, ಕುಂತ್ರು ತಪ್ಪು ನಿಂತ್ರು ತಪ್ಪು. ಒಂದು ಅಡ್ಗಿದಾತು ಪ್ರತಿಯೊಂದಕ್ಕೂ ಆಕಿಗ ಹೆಸರು ಇಡ್ತಿದ್ದಿ ನೋಡು. ನನ್ನ ಎದುರಿಗ ನೀ ಇಷ್ಟು ಮಾಡ್ತಿ, ಅದ್ರಾಗ ನಿಮ್ಮ ಅಣ್ಣನ ಮಗಳಕಿ ಆಕಿಗ ಇಷ್ಟು ನೀ ಹಿಂಸೆ ಕೊಡ್ತಿ ಅಂತ ಅಂದ್ರ ಒಂದ್ ವೇಳೆ ಬೇರೆ ಕಡೆಯಿಂದ ಏನಾರ ಹುಡುಗಿನ ಕರ್ಕೊಂಬಂದ್ರಿ ಏನ್ ಕತಿ ಇತ್ತಂತ. ಒಟ್ಟು ಮದುವೆ ಆಗಿ ಒಂದ್ ಸ್ವಲ್ಪ ದಿವಸಕ್ಕ ನಾನು ಆಕಿನ ಕರ್ಕೊಂಡು ಬೇರೆ ಹೋಗ್ಬೇಕಿತ್ತು, ಆ ನುಣ್ಣಿ ಮಾಡ್ತಿದ್ದೇನಲ್ಲ. ಹೌದಪ್ಪ, ನಿಮಗೆಲ್ಲ ಹೆಂಡ್ರು ಕಾಣ್ತಾರ, ತಾಯಿ ಒಟ್ಟೆ ಕಾಣಂಗಿಲ್ಲಲ್ಲ. ಅಮ್ಮ ನೀನು ನಮ್ಮ ಕಣ್ಣಿಗೆ ಕಾಣೋದಕ್ಕ ನಾವು ಇನ್ನೂ ನಿನಗೆ ಬೆಲೆ ಕೊಟ್ಟು ಇಲ್ಲೇ ಇರೋದು. ನಿಂದ್ರೊಳಗಡೆ ಏನು ತಪ್ಪಿಲ್ಲಮ್ಮ, ಆದ್ರೆ ದುಡ್ಡಿಂದ ಅನ್ನೋದು ವ್ಯಾಮೋಹ ಆಯ್ತು ನೋಡು, ಅದು ಬಿಡ್ಬೇಕು ನೀನು. ಮೊದಲು ಸಂಬಂಧಕ್ಕೆ ಬೆಲೆ ಕೊಡು, ದುಡ್ಡಿಗೆ ಕೊಡೋದನ್ನ ಬಿಡು. ದುಡ್ಡು ಬೇಕು, ಜೀವನಕ್ಕೆ ಎಷ್ಟು ಬೇಕು ಅಷ್ಟೇ ಇರಬೇಕು, ಅದು ಬಿಟ್ಟು ದುಡ್ಡ ಜೀವನ ಅಲ್ಲ. ಅಪ್ಪ ಮಹಾಶಯ, ಅಕ್ಕಿ ಏನೋ ಆರಾಮಿಲ್ಲ ಅಂತ ಹೇಳಿ ನಾಟಕ ಮಾಡಿ ಮನ್ಯಾಗ ಅದಾಳ, ನಿನಗ ಕೆಲ್ಸಕ್ಕೆ ಹೊತ್ತಾಕತ್ತಿಲ್ಲನ? ಸರಿ ಬಿಡು, ನಾನು ಹೋಗಿ ಬರ್ತೇನೆ. ಮತ್ತೆ ನೀನು ಅನ್ಕೋಬೇಡ, ಆಕಿ ರೆಸ್ಟ್ ತಗೊಳ್ಳಿ. ನಿನ್ನೆಯಿಂದನೂ ಸ್ವಲ್ಪ ತಲೆನೋವು ಸಾತನ ಆತಿದ್ಲಕ್ಕಿ. ನಾನೇ ನಿನಗೇನು ರಾಕ್ಷಸಿ ಕಂಡಂಗೆ ಕಾಣ್ತೇನೆ? ಆಕಿ ಏನ್ ಮಾಡ್ಲಿ, ನಾನು ಹೋಗಿ? ಹೋಗಪ್ಪ ಹೋಗು, ನೀವು ಬರೀ ನಿಮ್ಮ ಹೆಂಡ್ರನ್ನ ಸರಿ ಕಟ್ಕೊಂಡು ಮಾತಾಡೋದು ಕಲ್ತೀರಿ. ನಾವಂತರೂ ಯಾವ ಲೆಕ್ಕಕ್ಕೂ ಇಲ್ಲ, ಹೆಂಡತಿ ಬಂದ್ಮೇಲೆ ತಾಯಿ ನಾಯಿ ಅಂತ. ಅಮ್ಮ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಭವ್ಯಾಗ ಎಷ್ಟು ಬೆಲೆ ಕೊಡ್ತೇನೋ ಅಷ್ಟ ಬೆಲೆ ನಿನ್ಗೂ ಕೊಡ್ತೀನಿ. ಆದ್ರೆ ನೀನು ನಿನ್ನ ಗುಣದಿಂದ ಈ ರೀತಿ ನಿನ್ನ ಬೆಲೆನ ನೀನು ಕಮ್ಮಿ ಮಾಡ್ಕೊಳಕತ್ತಿದ್ದಿ. ಹಂಗಂತ ಹೇಳಿ ನಾವು ಯಾರು ನಿನ್ನ ನೆಗ್ಲೆಕ್ಟ್ ಮಾಡಕತ್ತಿಲ್ಲ. ನೀನೊಂದು ಸ್ವಲ್ಪ ಬದಲಾಗು, ನಮ್ಮೆಲ್ಲರ ಪ್ರೀತಿನೂ ಅರ್ಥ ಮಾಡ್ಕೋ, ಅವಾಗ ನಿನಗೆ ಎಲ್ಲ ಅರ್ಥ ಆಗ್ತೈತಿ. ಬೇಡಪ್ಪ ಬೇಡ,
ನಿಮ್ ಎಲ್ಲಾರ ಪ್ರೀತಿನೂ ಅರ್ಥ ಮಾಡ್ಕೊಳ್ಳೋದು ಬೇಡ ನನ್ ಬದ್ಲಾಗೋದು ಬೇಡ. ನಾಳೆ ಏನಾರ ಹೆಚ್ಚು ಕಡಿಮೆ ಆತಂತಂದ್ರೆ ನೀವು ಯಾರು 1 ರೂಪಾಯಿ ಕೊಟ್ಟು ನನಗೆ ಸಹಾಯ ಮಾಡೋದಿಲ್ಲ. ಈಗ ನೋಡ್ದೆ ನಿನ್ ಹೆಂಡತಿ ಬರೋ ಪಗಾರ ನನ್ನ ಕೈಗೆ ಹೆಂಗ್ ಕೊಡ್ತಾಳ, ಎಲ್ಲ ತನ ಬಡ್ಕೊಂತಾಳ. ಆದ್ರೂ ಹೋಗ್ಲಿ ಬಿಡು, ಬರೋ ರೊಕ್ಕ ನಿನ್ ಕೈಗಾರ ಇರ್ತತಲ್ಲ, ಇವತ್ತಲ್ಲ ನಾಳೆ ಸ್ವಲ್ಪ ಸಹಾಯ ಬರ್ತೈತಿ ಅಂತ ಸುಮ್ಮನದೇನಿ. ಮನ್ಯಾಗೂ ಆಕೈತಿ ಹೊರಗೂ ಆಕೈತಾಕಿನ ದುಡಿಮಿ, ಅದಕ್ಕೇನ್ ಚಿಂತಿಲ್ಲ ಅಂತ ಹೇಳಿ ನಾನು ಸುಮ್ಮನದೇನಿ. ಆದ್ರ ಸರಿ ಬಿಡಮ್ಮ, ನಿನ್ ಜೊತೆ ಸಾಯಂಕಾಲ ಮೀಟಿಂಗ್ ಮಾಡ್ತೇನಂತ ನನಗೆ ಹೊತ್ತಾಗತ್ತೈತಿ. ಹೋಗು ಹೋಗು, ನಮ್ ಜೊತೆಗೆಲ್ಲ ಮಾತಾಡಕ ನಿನಗೆ ಎಲ್ಲಿ ಟೈಮ್ ಇರ್ತದಪ್ಪ. ಅದ ನಿನ್ ಹೆಂಡತಿ ಜೊತೆಗಾದ್ರ ಮುಂಜಾನಿಂದ ರಾತ್ರಿ ತನಕ 24 ತಾಸು ಮಾತಾಡ್ಕೊಂತ ಕುಂದಿರ್ತಿದ್ದಿ, ಅವಾಗ ನಿಮಗೇನು ಅನ್ಸಂಗಿಲ್ಲ ಅಲ್ಲ? ಅಮ್ಮ, ನಿನ್ನ ಹತ್ರ ಮಾತಾಡೋದ ಭಾಳ ಕಷ್ಟ ಐತಿ. ಹಿಂಗ ಮಾತಾಡಿದ್ರು ಅಂತಿ, ಹಂಗ್ ಮಾತಾಡಿದ್ರು ಅಂತಿ. ನಿನ್ ಪ್ರಾಬ್ಲಮ್ ಅರ ಏನಮ್ಮ? ಮಾತಾಡಿದ್ರ ಸಾಕು ಬರೀ ಜಗಳಕ್ಕೆ ಬರ್ತೀಯಲ್ಲ. ಹೌದು ಹೌದು, ನಾನು ಜಗಳ ಗಂಟೆ. ಏನೀಗ ಅಮ್ಮ? ಏನವ? ಅಕ್ಕ, ನಾ ಹೋಗಿ ಬರ್ತೇನೆ ತಗೋಕ. ಹಾ ಕಾರ್ತಿಕ್, ಹೋಗ್ ಬಾ. ಮತ್ತೆ ನೋಡ್ತಿರು, ಭವ್ಯಾಗ ಏನಾರ ಕಮ್ಮಿ ಆಗಿಲ್ಲ ಅಂದ್ರೆ ಸ್ವಲ್ಪ ದವಾಖಾನಿಗೆ ಅದು ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸು. ಸುಮ್ನಿರ, ಇಷ್ಟಿದ್ದ ಮಾಡ್ತಾಳ ಆಕಿಗೆ ದವಾಖಾನಿಗೆ ಕರ್ಕೊಂಡು ಹೋಗಿ ತೋರ್ಸ. ಅಷ್ಟೇನ್ ಆಗಿಲ್ ತಗೋ, ಮನ್ಯಾಗ ಬಿದ್ದಿರ್ಲಿ, ಒಂದ್ ದಿವ್ಸ ರೆಸ್ಟ್ ತಗೊಂಡ್ಲು ಅಂದ್ರೆ ತಾನ ಹೊಕ್ಕೇತಿ. ನಿದ್ದೆ ಮಾಡ್ಬೇಕಾಗೈತಿ, ಅದಕ್ಕೆ ಸುಳ್ಳು ಹೇಳಕತ್ತ. ಅಕ್ಕ, ಅಮ್ಮ ಮಾತ್ರ ಬದ್ಲಾಗಲ್ಲ, ನಾನು ಬರ್ತೇನೆ ತಗೋ. ಭವ್ಯ, ಹಾ ಕಾರ್ತಿಕ್. ಏನಿಲ್ಲ, ಇವತ್ತು ನೀನು ರೆಸ್ಟ್ ತಗೋ. ನಾನು ಕಾಲೇಜಿಗೆ ಹೋಗಿ ಬರ್ತೇನೆ ಅಂತ. ಏನಾರ ಅದು ನಾಷ್ಟ ಅದು ಮಾಡ್ತೇನೆ, ಇಡ್ಲಿ ತಂದ್ಕೊಡ್ಲಿ ಹೊರಗಿಂದ. ನೋಡಿದ್ದೇನೆ ಸೀತಾ, ಮೊನ್ನೆ ನಿನಗೆ ಆರಾಮಿಲ್ದಾಗ ಒಂದ್ ಈ ತರ ನಿನಗೇನಾರ ಕೇಳಿದ್ನೇನ? ಇವತ್ತ ತನ್ನ ಹೆಂಡತಿಗೆ ಆರಾಮಿಲ್ಲ ಅಂತ ಅನ್ಕೊಡ್ಲೆ ಯಾನಮ್ನಿ ಮಾತಾಡಕತ್ತ ನೋಡು. ಅಮ್ಮ, ನೀ ಸುಮ್ಮನೆ ಸೀನ್ ಎಲ್ಲ ಕ್ರಿಯೇಟ್ ಮಾಡಬೇಡ. ಅವನ ಅವತ್ತ ನನಗೆ ಬಂದು ಕೇಳಿದ, ಅಷ್ಟಕ್ಕೂ ಪಾಪ ಅವತ್ತ ಭವ್ಯಾನು ಇಡ್ಲಿನ ಮಾಡಿದ್ಲಲ್ಲೇನ, ಮತ್ತಿನ್ನ ಹೊರಗಿನ ತಂದ್ಕೊಡ್ತಾನ? ನಿನಗೊಂದು ಹಾಲೆ ಅದು ನೀರು ಅದು ಒಂದು ಗೊತ್ತಾಗಂಗಿಲ್ಲ ನೋಡು. ಬೇಡ ಕಾರ್ತಿಕ್, ನಾನು ಆಂಟಿ ಉಪ್ಪಿಟ್ಟು ಮಾಡಿದ್ರಲ್ಲ ಅದನ್ನ ಸ್ವಲ್ಪ ತಿಂದೆ, ಸ್ವಲ್ಪ ಟೀ ಕುಡಿತೀನಿ, ನೋಡ್ತೀನಿ ಕಡಿಮೆ ಆಗಿಲ್ಲ ಅಂತಂದ್ರೆ ಆಮೇಲೆ ಆಂಟಿನ ಕರ್ಕೊಂಡು ದವಾಖಾನಿಗೆ ಹೋಗಿ ಬರ್ತೀನಿ. ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹಂಗೇನಾರ ಭಾಳ ಆರಾಮಿಲ್ಲ ಅನ್ಸಿದ್ರ ಬಾ, ನನಗೆ ಹೇಳಿ ಫೋನ್ ಮಾಡು, ನಾ ಬಂದು ಕರ್ಕೊಂಡು ಹೋಗ್ತೇನೆ. ಹಾ ಕಾರ್ತಿಕ್, ಏನಿಲ್ಲ, ಈಗ ನಾನು ಟ್ಯಾಬ್ಲೆಟ್ ತಗೊಂಡೇನಿ, ಇನ್ನೂ ಸ್ವಲ್ಪ ಹೊತ್ತಿಗೆ ಆರಾಮ ಅನಿಸ್ತೈತಿ. ಹಾಗೇನಾರ ಅನ್ಸಿದ್ರೆ ನಾನು ಬಂದ್ಬಿಡ್ತೇನೆ ಆತ. ಬೇಡ, ನೀನು ರೆಸ್ಟ್ ತಗೋ. ಹಾ ಕಾರ್ತಿಕ್, ಆಯ್ತು. ನಾನು ಕಾಲೇಜ್ ಕಡೆ ಹೋಗ್ಬಿಡ್ತೀನಿ, ಮನೆ ಕಡೆ ಹುಷಾರು. ಅಮ್ಮ ಏನಾರಂದ್ರೆ ಬೇಜಾರು ಮಾಡ್ಕೋಬೇಡ. ಸರಿ ಕಾರ್ತಿಕ್, ಬಾಯ್. ಭವ್ಯ, ಹೋಗಿ ಮಕ್ಕ ಹೋಗ. ಇಲ್ಲ ಆಂಟಿ, ಅದು ಬರ್ರಿ, ನೀವು ನಾಷ್ಟ ಮಾಡಿ ಬರ್ರಿ. ನಿಮ್ಗೊಂದು ಸ್ವಲ್ಪ ಏನಾರ ನಾಷ್ಟ ಅದು ಮಾಡಿಕೊಟ್ಟೆ ಅಂತಂದ್ರೆ ಆಮೇಲೆ ಎಲ್ಲ ಕೆಲಸ ಮುಗಿಸಿ ರೆಸ್ಟ್ ತಗೋತೀನಿ. ಏನಿಲ್ಲ, ಹೋಗುವ, ನಾ ಎಲ್ಲ ಮಾಡಾಕತ್ತೀನಿ, ನೀವು ಹೋಗಿ ರೆಸ್ಟ್ ತಗೋ. ನಾಳೆಯಿಂದ ಮಾಡೋದಿದ್ದೈತಿ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಆರಾಮ ಆಕೈತಿ. ಹೋಗು, ಅದ್ರಾಗ ಬೇರೆ ಡೇಟ್ ಆಗೈತೆ ಅಂತಿದ್ದಿ, ರೆಸ್ಟ್ ತಗೋ ಹೋಗು. ಹಾ ಆಂಟಿ. ಏಯ್, ನಿಂತ್ಕೊಳ್ಳೆ. ಏನತ್ಯ? ಅಲ್ಲ, ನನ್ನ ಮಗಳೇನ ನಿನಗ ಬಾಯಿ ಮಾತಿಗ ಹೋಗು ಅಂತ ಅಂದ್ಲು, ನೀನು ಹಂಗ ಹೋಗ್ಬಿಟ್ಟಲ್ಲ ಮಕ್ಕೊಳಕ. ಅದು ಹಂಗಲ್ಲತ್ಯ, ನಂಗೆ ನಿಲ್ಲಕ್ಕೂ ಆಗಾಕತ್ತಿಲ್ಲ, ಬಹಳ ತ್ರಾಸ ಆಗತೈತಿ. ಈಗ ಗುಳಿಗೆ ತಗೊಂಡೇನಿ, ಇನ್ನೊಂದು ಅರ್ಧ ತಾಸು ಆರಾಮಾಗ್ಬಿಡ್ತೈತಿ, ಆಮೇಲೆ ಬಂದು ಎಲ್ಲ ಕೆಲಸ ಮಾಡ್ತೀನಿ. ಹಾ, ಇದಕ್ಕೇನು ಕಮ್ಮಿ ಇಲ್ಲ. ಅಷ್ಟೊತ್ತಿಗೆಲ್ಲ ನನ್ನ ಮಗಳು ಮಾಡಿ ಇಟ್ಟಿರ್ತಾಳಲ್ಲ, ಅದಕ್ಕೆ ನೀನು ಆರಾಮಾಗಿ ಬಂದು ಕೈ ಬೀಸ್ಕೊಂತ ಬಂದು ಇದ್ದಿದ್ದೆಲ್ಲ ತಿಂದೋಗಿ ಮತ್ತೆ ಮಕ್ಕೊಳಕಿನ ಹೋದಲ್ಲ. ಅಮ್ಮ, ಈಗ ನೀ ಸುಮ್ಮನೆ ಇರ್ತೀನಂತಿ. ಭವ್ಯ, ನೀ ಹೋಗಿ ಮಲ್ಕೊ ಹೋಗು. ಇರ್ಲಿ ಬಿಡಿ ಆಂಟಿ, ನಾನು ಮಾಡ್ತೀನಿ ಕೆಲಸ, ಏನು ಬೇಕಾಗಿಲ್ಲ, ಹೋಗಿ ರೆಸ್ಟ್ ತಗೋ. ನಾನು ಆಮೇಲೆ ಎಬ್ಬಿಸ್ತೇನಂತ, ಆಮೇಲೆ ಇಬ್ರು ಸೇರಿ ಏನಾರು ಕೆಲಸ ಮಾಡೋಣ. ಈಗ ಸ್ವಲ್ಪ ಇದ್ದಾಗ ರೆಸ್ಟ್ ತಗೋಬೇಕು, ಇಲ್ಲಾಂದ್ರೆ ಮತ್ತೆ ಜಾಸ್ತಿ ಆದ್ರೆ ಒಂದು ಹೋಗಿ ಇನ್ನೊಂದು ಆಗ್ತೈತಿ. ನೋಡಿ, ಕಮ್ಮಿ ಆಗಿಲ್ಲ ಅಂದ್ರೆ ಹೇಳ, ನಾನು ನಿನ್ನ ಹೋಗಿ ದವಾಖಾನಿಗೆ ಹೋಗಿ ಬರೋಣ ಅಂತ. ಆಂಟಿ, ಸರಿ, ಹೋಗಿ ಮಲ್ಕೊ ಹೋಗು. ಸರಿ. ಏನಮ್ಮ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೊಳ್ಳಲ್ಲ ಅಂತೆಲ್ಲ. ಹೂನವ, ಹ್ಞೂ. ಅವನಿಗೂ ಅಕ್ಕಿನ ಬೇಕು, ನಿನಗೂ ಅಕ್ಕಿನ ಬೇಕು. ಅಕ್ಕಿ ಬಂದು ಎಲ್ಲರೂ ನನ್ನನ್ನು ಮೂಲೆ ಗುಂಪು ಮಾಡಿಬಿಟ್ಟಿರು ನೋಡು. ಅಮ್ಮ, ಸುಮ್ಮನೆ ಹಿಂದಿಂದೆಲ್ಲ ತೆಗೆಸ್ಕೊಳಕ್ಕೆ ಹೋಗ್ಬೇಡ. ಏನ ಒಂದು ಸ್ವಲ್ಪ ಏನಾರ ಅನುವು ಆಪತ್ತು ಅಂತ ಅಂದ್ರೆ ದುಡ್ಡು ಇರ್ಬೇಕು, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಿನಗೆ ಮನ್ಯಾಗಿನವರು ನೋಡ್ಕೊಳ್ಳೋ ಥರ ಇರಬೇಕು. ಈಗ ನೀನು ಗಟ್ಟಿಮುಟ್ಟದಿದ್ದಿ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಏನಾರು ಹೆಚ್ಚು ಕಡಿಮೆ ಆದ್ರೆ ಅವಾಗ ಏನು ಮಾಡ್ತಿದ್ದಿ? ಓ, ಅದು ಬೇರೆ ನಿನಗೆ ನೋಡ್ಬೇಕಂತ ಆಸೆ ಐತೇನೋ. ನೀನು ನನ್ನ ಮಗಳಲ್ಲ, ನನ್ನ ಶತ್ರು. ಅಮ್ಮ, ಕಾಲ ಹಿಂಗೆ ಇರ್ತೈತಂತ ಹೇಳೋಕ್ಕಾಗಲ್ಲಮ್ಮ, ಅದಕ್ಕೆ ನಾ ಹೇಳಿದ್ದು. ಸ್ವಲ್ಪ ಅರ್ಥ ಮಾಡ್ಕೋ, ಸ್ವಲ್ಪ ಬದಲಾಗು. ಅವಾಗ ನಿನ್ನೋರು ಯಾರು, ತನ್ನೋರು ಯಾರು, ಬೇರೆದವ್ರು ಯಾರು ಎಲ್ಲ ಅರ್ಥ ಆಗ್ತೈತಿ. ಬರೀ ದುಡ್ಡು ಒಂದ ಅಲ್ಲಮ್ಮ. ಇಲ್ಲಿ ನೋಡು ಸೀತಾ, ಯಾಕ ನೀನು ಭಾಳ ಬಾಯಿ ಮಾಡಿ ಮಾತಾಡಕತ್ತಿದ್ದಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಆದಷ್ಟು ಜಲ್ದಿ ನಿನ್ನ ಗಂಡನ ಕಡೆಯಿಂದ ರೊಕ್ಕ ಇಡಿಸ್ಕೊಟ್ಟು ಚಲೋ, ಇಲ್ಲಾಂದ್ರೆ ಈ ಮನ್ಯಾಗ ನೀ ಇರೋದು ವಜ್ಜೆ ಆಕೈತಿ. ಇದಕ್ಕಿಂತ ಜಾಸ್ತಿ ನಾ ಏನು ಮಾತಾಡ್ತಿಲ್ಲ, ಮುಂದಿನ ನಿನಗೆ ಬಿಟ್ಟಿದ್ದು. ಅಮ್ಮ, ಆಂಟಿ, ಭವ್ಯ, ಅದಕ್ಕೆ ಆಂಟಿ ನಾ ಹೇಳೋದು ನಿಮಗೆ, ಈಗೂ ನೀವು ನಾ ಮೊನ್ನೆ ಹೇಳಿದ ಐಡಿಯಾಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಅಂದ್ರೆ ಭಾಳ ಕಷ್ಟ ಆಗ್ತೈತಿ. ಈಗ ಏನು ಮಾಡಂತಿ ಭವ್ಯ? ನನಗೊಂದು ಸ್ವಲ್ಪ ಟೈಮ್ ಕೊಡ್ರಿ. ಈಗ ನನಗೆ ತಲೆನೋವು ಎಲ್ಲ ಸ್ವಲ್ಪ ಮೈಕೈ ನೋವೆಲ್ಲ ಹೋಗಲಿ, ಟ್ಯಾಬ್ಲೆಟ್ ತೊಗೊಂಡನಲ್ಲ, ಆಮೇಲೆ ಏನು ಮಾಡ್ಬೇಕಂತ ಹೇಳ್ತೀನಿ. ಅಂದ್ರೆ ನೀನು ಮೊನ್ನೆ ಹೇಳಿದ್ದಲ್ಲ, ಅದೇ ಐಡಿಯಾ ಮಾಡೋಣಂತಿ. ಹಾಂ ಆಂಟಿ, ಅದನ್ನು ಮಾಡೋಣ. ಯಾಕಂದ್ರೆ ಹಿಂಗಾದ್ರೆ ಇವ್ರು ಬದಲಾಗೋದಿಲ್ಲ. ಭಾಳ ನಮ್ಮ ಫ್ಯೂಚರ್ ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ಸರಿ ತಗೋ, ಆದ್ರೆ ಕಾರ್ತಿಕ್ ಏನು ಹೇಳೇ ಇಲ್ಲಲ್ಲ? ಏನಿಲ್ಲ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಅರ್ಧ ತಾಸು ಟೈಮ್ ಕೊಡ್ರಿ, ನಾನು ಮಲ್ಕೊಂಡೆದ್ದು ಬಂದು ಮುಂದಿನ ಕೆಲಸ ನಿಮ್ಗೆ ಹೇಳ್ತೇನೆ ಏನು ಮಾಡ್ಬೇಕಂತ ಹೇಳಿ. ಇಲ್ಲ, ನನಗೂ ಹಂಗೆ ಅನ್ಸಾತೈತಿ. ಈಗೀಗ ಸ್ವಲ್ಪ ಬೆಲೆ ಅರ್ಥ ಮಾಡಿಸ್ಬೇಕು. ನಾನು ಬಾಯಿ ಮಾತಿಂದ ಹೇಳಿದ್ರೆ ತಿಳ್ಕೊತಾಳ ಅಂತ ಅಂದ್ಕೊಂಡಿದ್ದೆ, ಈಗೇನು ತಿಳ್ಕೊಳ್ಳೋ ಥರ ಏನು ಅನ್ಸಕತ್ತಿಲ್ಲ. ಈಗ ಏನು ಮಾಡ್ಬೇಕಂತ ಮಾಡಿದ್ದಿ? ಅದ ಅವತ್ತು ಹೇಳಿದ ನೆನಪೈತಲ್ಲ, ಹಂಗೆ ಮಾಡಿರಿ. ಆದರೆ ಈಗ ನಾವೇನಾರ ಅದು ಏನಾರ ಕೆಲಸ ಮಾಡೋಕೆ ಹೋದ್ರೆ ಈಗ ಗೊತ್ತಾಗ್ಬಿಡ್ತೈತಿ. ಇಲ್ಲ, ಏನು ಗೊತ್ತಾಗಂಗಿಲ್ಲ, ಅದಕ್ಕೆಲ್ಲ ನಾ ಐಡಿಯಾ ಹೇಳ್ತೀನಿ. ಅಂದಂಗ ನಿಮ್ದು ಸ್ನಾನ ಆಗೈತೇನ? ಇಲ್ಲ, ಇವತ್ತೊಂದು ಸ್ವಲ್ಪ ಹೊತ್ತಾಗ್ಯದ್ನಲ್ಲ, ಇನ್ನೂ ಜಳಕ ಮಾಡಿಲ್ಲ. ಹಂಗತ್ರ ಬರ್ರಿ ಇಲ್ಲಿ, ಇಷ್ಟು ಮಾಡ್ರಿ. ಅಲ್ಲ,
ಏನಾರು ಹೆಚ್ಚು ಕಡಿಮೆ ಆದ್ರೆ ಏನು ಮಾಡಲಿ ಭವ್ಯ, ನನಗೆ ಅದೇ ಹೆದರಿಕೆ ಬರತೈತಿ. ನೀವು ಮಾಡಾಕತ್ತೀರಿ ಅಂತ ಅಂದ್ರೆ ನಿಮ್ಗೆ ಭಯ ಬರ್ತೈತೆ ಬಿಡ್ರಿ. ಬೇಡ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಮಾಡ್ತೀನಿ. ಹೆಂಗಿದ್ರು ನನಗೆ ತಲೆನೋವು ಸಾತೈತಲ್ಲ, ಇದು ಒಂದು ನೆಪಾನ. ಬೇಡ ಬೇಡ, ಮೊದಲ ನಮ್ಮಮ್ಮ ನೀನಂದ್ರೆ ಹರಿ ಆಯ್ತಾಳ, ಇಲ್ಲ ನಾನು ನೋಡ್ಕೊಂತೇನೆ ತಗೊಂಡು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆಕೀಗ ಯಾರು ಏನು ಮಾಡಿದ್ದನದ ಗೊತ್ತಾಗಬಾರ್ದು, ಆ ರೀತಿ ನಾ ಮಾಡ್ತೇನೆ. ಯಾವುದಕ್ಕೂ ಹುಷಾರಿ ಆಂಟಿ, ನಿಮ್ಮ ಇದ್ರೊಳಗಡೆ ನೀವು ಇರ್ರಿ. ಆಮೇಲೆ ನಾನು ನಿಮ್ಗೆ ಗೊತ್ತಿತ್ತಲ್ಲ ನಾನೇನು ಮಾಡ್ತೇನೆ ಅಂತ ಹೇಳಿ. ಹಾಂ ಭವ್ಯ, ಗೊತ್ತು ತಗೋ. ಸರಿ, ಈಗ ನೀನು ಹೋಗಿ ಮಲ್ಕೋ, ನಾನು ಅದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ತೇನಂತ. ಅಂದಂಗೆ ಅತ್ತನ ಜಳಕಾಗೈತೆ ಆಂಟಿ? ಇಲ್ಲ, ಇನ್ನೂ ಆಗಿಲ್ಲ ಆಕಿಂದು. ಹಂಗಂದ್ರೆ ಚಲೋನ ಆತ್ ಬಿಡ್ರಿ. ಒಂದು 10 ನಿಮಿಷ ತಡೀರಿ, ಬಂದೆ. ಹೋಗಿ ನೀ ರೆಸ್ಟ್ ಮಾಡು, ಆಮೇಲೆ ಇದು ಮಾಡಕ್ಕೆ ಬರ್ತೈತಿ. ನಾ ಹೇಳಿದ್ದೆಲ್ಲ ನೆನಪಿರ್ಲಿ ಆಂಟಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ. ಅಂದ್ರೆ ಮಾತ್ರ ಅವರು ಪಕ್ಕ ಬದಲಾಗೆ ಆಗ್ತಾರೆ. ಸರಿ, ನೀನು ಹೋಗಿ ರೆಸ್ಟ್ ಮಾಡು. ನಮ್ಗೆ ಇವತ್ತು ಟೈಮ್ ಸಿಕ್ಕೈತಿ. ಮತ್ತು ನಾಳೆಯಿಂದ ನೀನು ಮನೆಯೊಳಗಡೆ ರಜೆ ಹಾಕೊಂಡು ಕುಂದ್ರಕ್ಕೂ ಆಗಲ್ಲ. ಈಕಿ ಮತ್ತೆ ಸುಮ್ಮನೆ ಅನುಮಾನ ಪಡ್ತೈತಿ. ಈಗ ನೀನು ಇಷ್ಟು ತನ ನಿಂತಿದ್ದು ನೋಡ್ರೆ ಅದಕ್ಕೂ ಅನುಮಾನ ಪಡ್ತಾಳ. ಹೋಗು. ಸರಿ ಆಂಟಿ. ಎಲ್ಲರ ಜೀವನನೂ ಒಂದೊಂದು ರೀತಿ. ಅಟ್ಲೀಸ್ಟ್ ಇಲ್ಲೇ ನಮ್ಮ ಭವ್ಯಾಗ ಗಂಡ ಆದವನರ ಸಪೋರ್ಟಿಗೆ ಅದಾನ. ಅಲ್ಲೇ ನನಗೆ ಯಾರೂ ಸಪೋರ್ಟಿಗೆ ಇರಲಿಲ್ಲ. ಹಂಗಂತಂದು ಹೇಳಿ ನಾನೇನು ಜಲಸ್ ಫೀಲ್ ಮಾಡ್ಕೊಳಕತ್ತಿಲ್ಲ. ಆದ್ರೆ ನನಗೆ ನನ್ನ ನರಕದಿಂದ ಪಾರು ಮಾಡಿ ನನ್ನ ಮಕ್ಕಳನ್ನ ನನ್ನ ಜೊತೆಗೆ ಮತ್ತೆ ಇರೋ ಥರ ಮಾಡಿದ ನನ್ನ ತಮ್ಮನ ಜೀವನ ಚೆನ್ನಾಗಿರ್ಬೇಕು. ನನಗೆ ಗೊತ್ತು ನನ್ನ ಗಂಡನ ಜೊತೆಗೆ ನಾನು ವಾಪಸ್ ಹೋಗೋಕ್ಕಾಗಲ್ಲ. ಆದರೆ ನನ್ನ ಮಕ್ಕಳ ಭವಿಷ್ಯ ನಾನು ಚೆಂದಾಗಿ ರೂಪಿಸ್ಬೇಕು. ಅಯ್ಯೋ, ಅಂದಂಗೆ ಇವತ್ತು ನಮ್ಮ ಕಾರ್ತಿಗ ರಾಟಿ ತೊಗೊಂಬ ಅಂತ ಹೇಳಬೇಕಿತ್ತು, ಹೊಲಿಗೆ ಮಷಿನ್. ನೋಡೋಣ, ನಾಳೆ ಇರತ್ತಂದ್ರೆ ನಾಡ್ದೇನೋ ಹೊಸ ದಿವಸ ಚಲೋ ಐತಂತ ಶುರು ಮಾಡಿದ್ರಾತು. ಹೆಂಗಿದ್ರು ನಮ್ಮ ಭವ್ಯಾಗ ಫ್ರೆಂಡ್ಸ್ ಎಲ್ಲ ಗೊತ್ತದಾರ. ನನಗೂ ಒಂದಿಷ್ಟು ಜನ ಫ್ರೆಂಡ್ಸ್ ಪರಿಚಯ ಆಗ್ಯಾರೀಗ. ಹೊರಗಡೆ ಬೋರ್ಡ್ ಹಾಕಿದ್ರೆ ಕೆಲಸ ಶುರು ಮಾಡ್ಬೋದು. ಆದ್ರೆ ಅಮ್ಮ ನೋಡೋಣ, ಬೇಜಾರಾಗ್ತೈತಮ್ಮ, ಅದಕ್ಕೆ ಹಿಂಗೆ ಮಾಡಕತ್ತೀನಿ ಅಂದ್ರೆ ಆತು. ಏನಾರು ಪೂಸಿ ಹೊಡೆದು ಮಾಡಕ್ಕೆ ಬರ್ತೈತಿ. ಅಂದಂಗೆ ಇವತ್ತು ನಮ್ಮ ಭವ್ಯ ಹೇಳಿದ ಪ್ಲ್ಯಾನ್ ಪ್ರಕಾರ ಮಾಡಿದ್ರೆ ಸದ್ಯಕ್ಕೆ ಒಂದು 4-5 ದಿವಸ ನನಗೂ ಟೈಮ್ ಸಿಗೋಂಗಿಲ್ಲ. ನೋಡೋಣ, ಎಲ್ಲ ಸರಿ ಆಯ್ತು ಅಂತ ಅಂದ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಅಮ್ಮ, ಅಮ್ಮ ಏನಂದಿದ್ದೆ? ಅದು ನಾಷ್ಟ ಮಾಡಿದಿ? ನಾಷ್ಟ ಮಾಡಿದೆ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಜಾಗಕ್ಕೆ ಹೋಗ್ಬೇಕು. ಹೌದಾ, ಸರಿ ತಗೋ. ಎದಕ್ಕೆ ಕರ್ದಿ? ಇಲ್ಲ, ನಾಷ್ಟ ಮಾಡಿದಿಲ್ಲ ಅಂತ ಕೇಳಕ್ಕೆ ಕರೆದಿದ್ದೆ. ಮಾಡಿದ್ದಿಲ್ಲ ಅಂದ್ರೆ ತಂದ್ಕೊಡೋಣ ಅಂತ ಕರೆದೆ. ಹಾಗೆ ತಗೋ. ಸರಿ ತಗೋಮ್ಮ. ಮಧ್ಯಾಹ್ನಕ್ಕೆ ಏನು ಮಾಡ್ಬೇಕು ಹೇಳೋ, ಅಡುಗೆ ಮಾಡ್ಬಿಡ್ತೇನೆ. ಅದಕ್ಕಿಂತ ಮೊದಲು ನಾನು ಜಳಕ ಮಾಡಿ ಬರ್ತೇನೆ. ನೀ ಜಳಕ ಮಾಡ್ಬಾ, ಆಮೇಲೆ ಹೇಳ್ತೇನಂತ. ಸರಿ ಅಮ್ಮ. ಇವರೆಲ್ಲ ತಮ್ಮನ್ನು ತಾವೇನಂತ ಅನ್ಕೊಂಡ್ಬಿಟ್ಟಾರೋ ಏನು ತಾನೋ. ಹಿಂಗೆ ಬಿಟ್ರೆ ಆಗಂಗಿಲ್ಲ. ಇವ್ರ ಕಡೆಯಿಂದ ಹೆಂಗಾರ ಮಾಡಿ ರೊಕ್ಕ ವಸೂಲಿ ಮಾಡಬೇಕ. ಇಲ್ಲ ಅಂದ್ರೆ ನನ್ನ ಆಡಳಿತ ಕೈ ತಪ್ಪಿ ಹೋಗ್ತೈತಿ. ಎದ್ರಾಗ ಏನು ಸುಖ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ರೊಕ್ಕದ ವಿಷಯದಾಗ ಮಾತ್ರ ನನಗೆ ಮನಸ್ಸಿಗೆ ಭಾಳ ತೃಪ್ತಿ ಅನಿಸುತ್ತೆ ನೋಡು. ಕೈಯಾಗ ಹೆಂಗೆ ರೊಕ್ಕ ಇರ್ತೈತಿ ಹಂಗೆ ಖುಷಿಯಿಂದ ಇರ್ತೇನೆ ನಾನು. ಇಲ್ಲ ಅಂದ್ರೆ ಇಡೀ ಪ್ರಪಂಚದಾಗಿರೋ ಇಷ್ಟು ಕಷ್ಟಗಳು ನನ್ನ ತಲೆ ಮೇಲೆ ಬಂದದಾವೇನೋ ಅನಿಸ್ಬೇಕು, ಹಂಗೆ ಅನಿಸ್ತೈತಿ. ಇದು ನನ್ನ ಮಗಳು ಹೆಂಗಾರ ಮಾಡಿ 5 ಲಕ್ಷ ರೂಪಾಯಿ ಕೊಟ್ರೆ ಏನೇನ ಮಾಡ್ಬೇಕಂತ ನನ್ನ ತಲೆಯಾಗ ಐತಿ. ಮೊದಲು ಹೋಗಿ ಒಂದಿಷ್ಟು ಬಂಗಾರ ಖರೀದಿ ಮಾಡ್ಬೇಕು. ಮುಂದಿನ ತಿಂಗಳ ದುಡ್ಡನಾಗೂ ಹಂಗೆ ಬಂಗಾರದ ಖರೀದಿ ಮಾಡಿ ನೆಕ್ಲೆಸು, ಕೈಯಾಗಿನ ಬಳಿ ಎಲ್ಲ ಮಾಡಿಸ್ಕೋಬೇಕಾಗೈತಿ. ನನ್ನ ಗಂಡ ಮಗನ ಕಾಲಾಗಂತೂ ಕಾಣಲಿಲ್ಲ, ನನ್ನ ಮಗಳ ಕಾಲ್ದಾಗಾರ ಕಂಡ್ರಾತ್. ಮದ್ವೀಗ ನನ್ನ ಬ್ಯಾಡ ಅಂತಂದು ಹೇಳಕ್ಕೀಗ ಜಗಳ ಮಾಡಿ ಮನೆಯಿಂದ ಹೊರಗೆ ಕಳಿಸಿದ್ದೆ. ಆದ್ರೆ ನಾ ಮಾಡಿದ ತಪ್ಪಂತ ಈಗ ನನಗೆ ಅನ್ಸಕತ್ತೈತಿ. ಚಿನ್ನದ ಮೊಟ್ಟೆ ಇಡೋ ಕೋಳಿನ ನಾನು ಹೊರಗಡೆ ಹಾಕ್ಬಿಟ್ನಲ್ಲ, ಇಷ್ಟು ವರ್ಷದೆಲ್ಲ ದುಡ್ಡು ಲಾಸ್ ಆಗ್ಬಿಡ್ತು ನೋಡು. ಈಗ ತಿಂಗಳಿಗೆ 5 ಲಕ್ಷ ರೂಪಾಯಿ ಕೊಡ್ತೇನೆ ಅನ್ನಕತ್ತಾಳ. ಇನ್ನು ಅವಾಗಿಂದ ಹೆಚ್ಚು ಕಡಿಮೆ 20-25 ವರ್ಷ ಆಯ್ತು. ರೊಕ್ಕ ಕೊಡು ಅಂತಂದು ಹೇಳಿ ಕೇಳೋದೇ ಬೇಡಾಗಿತ್ತು, ತಾನ ರೊಕ್ಕ ಕೊಡ್ತಿದ್ಲು. ಅಯ್ಯೋ, ತಿಂಗಳಿಗೆ 5 ಲಕ್ಷ ರೂಪಾಯಿ. ಈಗ ಅಂದ್ರೆ ಅವಾಗ ತಿಂಗಳಿಗೆ 1 ಲಕ್ಷ ಅಂದರು 12 ಲಕ್ಷ. 12 ಲಕ್ಷ 20 ವರ್ಷ ಅಂತಾನೆ ಇಟ್ಕೋ. 20 ವರ್ಷ ಅಂದ್ರೆ 12 ಲಕ್ಷ ರೂಪಾಯಿ 20 ವರ್ಷಕ್ಕೆ ಎಷ್ಟಾಯ್ತು? ಅಯ್ಯಪ್ಪ, ಎಣಕಿ ಹಾಕಾಕ ಬರವಲ್ತು ನನಗೆ. ಆ ಪರಿಯಾಗ ಆಗತೈತಿ. ಎಷ್ಟೆಲ್ಲ ಬಂಗಾರ ಖರೀದಿ ಮಾಡ್ಬೋದಿತ್ತು, ನನ್ನ ಹೆಸರಿನಾಗ ಆಸ್ತಿ ಮಾಡ್ಬೋದಿತ್ತು. ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ ನನ್ನ ಕೈಯಾರೆ. ನನ್ನ ತಲೆ ಮೇಲೆ ಕಲ್ ಚಪ್ಪಡಿ ನಾನೇ ಹೇಳ್ಕೊಂಡೆ ನೋಡು. ಹೋಗ್ಲಿ ಬಿಡು, ಈಗಾರ ಬರಾಕತ್ತೈತಲ್ಲ ಅದ ಸಮಾಧಾನ. ಹೆಂಗಾರ ಮಾಡಿ ಅದು 20 ವರ್ಷದ್ದು ಈಕಿನ ಹತ್ರ ವಸೂಲಿ ಮಾಡಬೇಕಾ. ತಿಂಗಳ 5 ಲಕ್ಷ ಅಲ್ಲ 6-7 ಲಕ್ಷ ವಸೂಲಿ ಮಾಡ್ಬೇಕು. ಹೆಂಗಿದ್ರು ಆಕಿನ ಹೇಳಾಳಲ್ಲ, ಲಕ್ಷ ಅಲ್ಲ ಲಕ್ಷ ಆಕಿ ಗಂಡಗ ಅಂತ ಹೇಳಿ. ಒಂದ್ಸಲ ಆಕಿ ಗಂಡ ನನಗೆ ಪರಿಚಯ ಆಗ್ಲಿ, ನಮ್ಮ ಮನೆ ಕರ್ಕೊಂಬ ಅಂತ ಹೇಳ್ಬೇಕು. ನಮ್ಮನ್ನ ಅಂದ್ರೆ ಅವ್ರ ಮೇಲೆ ಭಾಳ ಮರ್ಯಾದೆ ಐತಿ, ಪ್ರೀತಿ ಐತಿ ಅನ್ನೋ ಥರ ನಡ್ಕೊಂತೀನಿ. ನಡ್ಕೊಂಡು ಹಠ ಮಾಡಿ ಅಳಿಯಂದ್ರೆ ನಮ್ಮ ಮನೆ ಕರಕ್ಕೆ ಹಚ್ತೇನೆ. ಆಮೇಲೆ ಹಂಗೆ ಪೂಸಿ ಹೊಡೆದು ಅವ್ರ ಹತ್ರ ಏನೇ ಇಲ್ಲ ಅಂದ್ರೆ ತಿಂಗಳಿಗೆ 10 ಲಕ್ಷ ರೂಪಾಯಿನಾರೇ ಎಬ್ಬಿಸ್ಬೇಕು ನೋಡು. ಆಕಿನ ಹೇಳಾಳಲ್ಲ, ದಿನಕ್ಕೆ ಲಕ್ಷ ಕಟ್ಲೆ ದುಡಿತಾರ ಅಂತಂತ ಹೇಳಿ. ಮತ್ತೆ ಅದೇನೋ ಅಂತಾರಲ್ಲ, ಅಷ್ಟು ದುಡಿಯೋರಿಗೆ ಸಮುದ್ರಾಗ 1 ಚಮಚ ನೀರು ತೆಗೆದ್ರೆ ಕಡಿಮೆ ಬೀಳ್ತೈತೇನೆ. ಸಮುದ್ರದಾಗಿ ನೀರು 1 ಚಮಚ ತಕೊಂಡ್ರೆ ಏನು ಗೊತ್ತಾಗಬೇಕು? ಗೊತ್ತಾಗಂಗಿಲ್ಲ. ಏನಾರ ಮಾಡಿ ರೊಕ್ಕ ಹೊಡ್ಕೋಬೇಕು. ಆಮೇಲೆ ನಾನು ಹಿಡಿದವ್ರೆ ಯಾರಿಲ್ಲ. ಮೊದಲೇ ಜಳಕ ಮಾಡಿ ಬರ್ತೇನೆ. ಈ ಆಂಟಿಗೆ ನಾ ಹೇಳಿದ ಕೆಲಸ ಮಾಡಿದ್ರೋ ಇಲ್ಲೋ? ಒಂದು ವೇಳೆ ತಾಯಿ ಅಂತಂದು ಹೇಳಿ ಇಡೋದು ಮರ್ತ್ರೆ ಹೆಂಗ? ನನಗೂ ಕಷ್ಟ ಆಗತೈತಿ. ಆದರೆ ಈ ದಾರಿ ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ. ಇದು ಅನಿವಾರ್ಯ ನಮಗೆ. ನಾನು ಹೋಗಿ ನೋಡ್ಕೊಂಡು ಬರ್ತೇನೆ. ಸ್ನೇಹಿತರೆ, ನಮ್ಮ ಅತ್ತಿಗೆ ಬುದ್ಧಿ ಕಲ್ಸಕ್ಕೆ ನಾವೇನು ಪ್ಲಾನ್ ಮಾಡಿವಿ ಅಂತ ಹೇಳಿ ಗೊತ್ತಾಗಬೇಕಾ? ಹಂಗಂದ್ರೆ ಮುಂದಿನ ವಿಡಿಯೋ ಹಾಕ್ತೇನಲ್ಲ ಆವಾಗ ನೋಡ್ರಿ. ಆ ವಿಡಿಯೋ ಒಳಗಡೆ ಏನು ಪ್ಲಾನ್ ಮಾಡೀನಿ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತೈತಿ. ಮತ್ತೆ ಬೈಕೋಬೇಡ್ರಿಪ್ಪ, ಇದೆಲ್ಲ ನಮ್ಮ ಅತ್ತಿಗೆ ನಾವು ಬುದ್ಧಿ ಕಲ್ಸಕ್ಕೆ ಮಾಡಕತ್ತಿದ್ದು. ಅವ್ರು ಹೆಂಗೆ ತರ ನಿಮ್ಗೆ ಗೊತ್ತೈತಲ್ಲ, ನನಗಿಂತ ಚೆನ್ನಾಗಿ ನೀವೇ ನೋಡಿರಿ. ಹಂಗಾಗಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತ ಅನ್ಕೊಂಡೆ ನೋಡ್ರಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮೂಲಕ ತಿಳಿಸ್ತೀರಿ. ಅವ್ರಿಗೆ ಬುದ್ಧಿ ಕಲ್ಸೋಣ ಅಥವಾ ಅವ್ರು ಹಿಂಗೆ ಇರ್ಬೇಕಾ? ಬದಲಾಯಿಸ್ಬೇಕಾ ಬೇಡ ಏನಂತ ಹೇಳ್ರಿಪ್ಪ. ಅಂದ್ರೆ ಮುಂದಿನ ವಿಡಿಯೋ ನಾನು ಡಿಸೈಡ್ ಮಾಡಿ ವಿಡಿಯೋ ಮಾಡ್ತೇನಂತ. ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ, ನಿಮ್ಮ ದಿನ ಶುಭವಾಗಿರ್ಲಿ ರೀ. ಬಾಯ್. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೇನಂತ್ರಿ.